ಕೆಫೇಸ್ ಬೆಂಗಳೂರಲ್ಲಿ ನೂರಾರು ಸಾವಿರಾರು ಆಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಬೆಂಗಳೂರು ಔಟ್ಸ್ಕರ್ಟ್ಸಲ್ಲೂ ಇದೆ, ಒಳಗಡೆನೂ ಇದೆ. ನಾನು ಒಂದು ಕೆಫೆ ಶುರು ಮಾಡ್ತೀನಿ, ಪಕ್ಕದಲ್ಲೂ ಒಂದು ಕೆಫೆ ಇದೆ. ನಂದು ಔಟ್ಸ್ಟ್ಯಾಂಡ್ ಆಗಬೇಕು ಅಂದರೆ ಏನು ಮಾಡಬೇಕು? ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಕೆಫೆ ಆಗಲಿ, ಯಾವುದೇ ಒಂದು ಉದ್ಯಮ ಆಗಲಿ, ವೈಶಿಷ್ಟ್ಯತೆ ಅಂತ ಕರಿತೀವಿ. ಓಕೆ. ವ್ಯಕ್ತಿ ವೈಶಿಷ್ಟ್ಯತೆ, ವಸ್ತು ವೈಶಿಷ್ಟ್ಯತೆ, ವ್ಯಾಪಾರದ ವೈಶಿಷ್ಟ್ಯತೆ. ನನ್ನ ಕೆಫೆಯ ವೈಶಿಷ್ಟ್ಯತೆ ಏನಾಗಬೇಕು? ಇವಾಗ ನನ್ನ ಕೆಫೆದೇನು, ಕಾಫಿ ಕನ್ಫೆಷನ್ಸ್ ಅಂತ. ಕನ್ಫೆಷನ್ ಅಂದ್ರೇನು? ಕನ್ಫೆಸ್ ಮಾಡೋದು, ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಹೇಳ್ಕೊಡೋದು. ನಿಮಗೆ ಸಂತೋಷ ಆಗಿದೆ, ನೀವು ಹೇಳ್ಕೊಳ್ತೀರಾ, ನಿಮ್ಮ ಮನೆಯವ್ರನ್ನ ಕರೆಸಿ ಹೇಳ್ತೀರಾ. ಅಥವಾ ದುಃಖ ಆಗಿದೆ, ನಿಮ್ಮ ಮನೆಯವ್ರ ಹತ್ರ ಹೇಳ್ತೀರಾ. ಅಥವಾ ಸಂತೋಷ ಆಗಿದೆ, ನಿಮ್ಮ ಪ್ರಿಯಕರನ ಹತ್ರ ಹೇಳ್ತೀರಾ. ದುಃಖ ಆಗಿದೆ, ನಿನ್ನ ಪ್ರಿಯಕರ ಹತ್ರ ಹೇಳ್ತೀಯಾ. ಆಫೀಸಲ್ಲಿ ಒಂದು ಆಫೀಸ್ ಅವರೆಲ್ಲ ಬಂದು ಮೀಟಿಂಗ್ ಮಾಡ್ತೀರಾ, ಯಾವುದೋ ಒಂದು ಇಶ್ಯೂ ಇದೆ, ಅದನ್ನು ಡಿಸ್ಕಸ್ ಮಾಡ್ತೀರಾ. ನಾವೇನು ಹೇಳ್ತೀವಿ? ಕನ್ಫೆಸ್ ಓವರ್ ಎ ಕಪ್ ಆಫ್ ಕಾಫಿ ಅಂತ ನಮ್ಮ ಥೀಮಲ್ಲಿ ನಾವು ಹೇಳ್ತೀವಿ. ನಾವೇನು ಮಾಡಿದ್ದೀವಿ, ಅದನ್ನು ಸೆಲೆಬ್ರೇಷನ್ ಕೆಫೆ ಅಂತ ಮಾಡಿದ್ದೀವಿ. ನಮ್ಮ ಕೆಫೆ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆ 5 ಗಂಟೆವರೆಗೆ ಅದೊಂದು ಆಫೀಸ್ ಸ್ಪೇಸ್ ಥರ ಕೆಲಸ ಮಾಡುತ್ತೆ. ಆಫೀಸ್ ಸ್ಪೇಸ್ ಎಲ್ಲ ಬಂದು ಆಫೀಸ್ ಕೆಲಸಗಳನ್ನ ಮಾಡ್ಕೊಳ್ತಾರೆ. ಸಣ್ಣ ಸಣ್ಣ ಕಂಪ್ನಿಗಳು ಮೀಟಿಂಗ್ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ಇರೋರು ಮನೆಯಲ್ಲೇ ಬೇಜಾರಾಗುತ್ತೆ ಅಂತ ಬಂದು ಅಲ್ಲಿ ಇಂಟರ್ನೆಟ್ನ ಉಪಯೋಗಿಸ್ಕೊಂಡು ಕೆಲಸವನ್ನು ಮಾಡ್ತಾರೆ. ಅದೇ 4 ಗಂಟೆ ಆದಮೇಲೆ ಕೆಫೆ ಸಿಂಗಾರನೇ ಬೇರೆ ಆಗಿಬಿಡುತ್ತೆ. ಸೆಲೆಬ್ರೇಷನ್ ಕೆಫೆ ಆಗುತ್ತೆ. ಬರ್ಡೇ ಪಾರ್ಟೀಸ್ ನಡೆಯುತ್ತೆ, ವೆಡ್ಡಿಂಗ್ ಆ್ಯನಿವರ್ಸರಿ ನಡೆಯುತ್ತೆ, ಟೀನೇಜ್ ಪಾರ್ಟೀಸ್ ನಡೆಯುತ್ತೆ. ಸೊ ಈ ಥರ ಏನಾಗುತ್ತೆ, ಟೈಮ್ ಟು ಟೈಮ್ ಕೆಫೆದು ಹವಾ ಟ್ರೆಂಡು ಒಂದೇ ದಿನದಲ್ಲಿ ಕೆಫೆ ಟ್ರೆಂಡು ಬದಲಾಗುತ್ತೆ. ಓಕೆ. ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ, ಫಿಕ್ಸೆಡ್ ಥೀಮ್ ಮಾಡಿಬಿಟ್ಟಿದ್ದೀವಿ. ಫಿಕ್ಸೆಡ್ ಥೀಮ್ ಏನು, ನಮ್ಮದು ಬಂದು ನೋಡಿದ್ರೆ ಒಂದು ಯುರೋಪಿಯನ್ ಔಟ್ಲುಕ್ ಇರೋಂತಹ, ಯಾರೇ ಬಂದರೂ ಅದರಲ್ಲಿ ಎಂಜಾಯ್ ಮಾಡುವಂತಹ ಸನ್ನಿವೇಶಗಳಿಗೆ ಬೇರೆ ಬೇರೆ ಟೇಬಲ್ಗಳು. ಸೆಲ್ಫಿ ಪಾಯಿಂಟ್ ಮಾಡಿದ್ದೀವಿ. ಇವತ್ತೇನು ಎಲ್ಲರಿಗೂ ಟ್ರೆಂಡಿಂಗ್ ಏನು, ಸೆಲ್ಫಿ ತೊಗೊಳ್ಬೇಕು. ಊಟ ಎಷ್ಟು ಮಾಡ್ತಾರೋ ಬಿಡ್ತಿಲ್ಲ ಗೊತ್ತಿಲ್ಲ, ಆ ಊಟದ ಫೋಟೋ ತೊಗೋಬೇಕು. ಊಟ ಆದಮೇಲೆ ಸ್ನೇಹಿತರ ಜೊತೆ, ಫ್ರೆಂಡ್ಸ್ ಜೊತೆ ಸೆಲ್ಫಿ ತೊಗೊಳ್ಬೇಕು. ಆ ಸೆಲ್ಫಿ ಪಾಯಿಂಟನ್ನು ಮಾಡಿದ್ದೀವಿ. ಮತ್ತು ನಮ್ಮ ಜಾಗದಲ್ಲಿ ನಮ್ಮ ಥರದ ಕೆಫೆ ಇದೆಯಾ? ಇಲ್ಲ. ಯಾವತ್ತೂ ನಾನು ಹೇಳೋದಂದರೆ, ಹೊಸದಾಗಿ ಕೆಫೆ ಮಾಡೋದಾದರೆ ಫಸ್ಟು ಏರಿಯಾನ ನಾವು ಸ್ಕ್ಯಾನ್ ಮಾಡಬೇಕು. ನಿಮ್ಮದು ಮಲ್ಟಿಪಲ್ ಚೈನ್ ಇದ್ದರೆ ನೋ ಪ್ರಾಬ್ಲಮ್. ನಾವು ಸ್ಟಾರ್ ಬಕ್ಸು, ನಾವು ಥರ್ಡ್ ವೇವ್ ಕಾಫಿ, ನಾನು ಔಟ್ಲೆಟ್ ಹಾಕ್ತೀನಪ್ಪ, ನನಗೇನಿಲ್ಲ, ಇದೊಂದು ಔಟ್ಲೆಟಲ್ಲಿ ಬಂದರೆ ಬಿಸ್ನೆಸ್ ಆಗ್ಬೋದು, ಆಗದೆ ಆದ್ರೂ ಆಗಲ್ಲ. ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ. 100 ಔಟ್ಲೆಟು ಅವ್ರು ಚೆನ್ನಾಗಿ ನಡೀತಿರಲ್ಲ. 100 ಔಟ್ಲೆಟಲ್ಲಿ ಬರೀ 70% ಚೆನ್ನಾಗಿ ನಡೀತಿರುತ್ತೆ. ಹೊಸದಾಗಿ ನಾನು ಕೆಫೆನ ಹಾಕಬೇಕು ಅಂದರೆ ಅಲ್ಲಿ ಕೆಫೆ ಇದೆಯಾ ಫಸ್ಟ್ ಪಾಯಿಂಟ್ನ ಕೇಳೋದು. ಅಲ್ಲಿ ಕೆಫೆ ಇದೆ, 4-5 ಕೆಫೆ ಇದೆ, ಮತ್ತೆ ನಾನು ಗುದ್ದಾಡ್ತೀನಿ, ಅದು ಇವತ್ತಿನ ದಿನ ನಾವು ಸಜೆಸ್ಟ್ ಮಾಡಲ್ಲ. ಇವಾಗ ನಾವೇ ಎಕ್ಸ್ಪ್ಯಾನ್ಷನ್ಗೆ ನೋಡ್ತಾ ಇದ್ದೀವಿ, ನಾವೇ ಬೇರೆ ಬೇರೆ ಕಡೆ ಕೆಫೆ ಮಾಡಕ್ಕೆ ನೋಡ್ತಾ ಇದ್ದೀವಿ. ಅಲ್ಲ, ವಾಟ್ ಇಫ್ ಐಡಿಯಾ ಮತ್ತೆ ಎಂಟೈರ್ಲಿ ಬೇರೆ ಕೆಫೆ ಆಗಿದ್ರೆ? ಈಗ 1-2 ಕೆಫೆ ಇದೆ ರೋಡಲ್ಲಿ, ಆಯ್ತು, ಓಕೆ, ಬೇರೆ ಇದೆ, ಬೇರೆ ಎಂಟೈರ್ ಐಡಿಯಾ, ಥೀಮ್ ಬೇರೆ ಇದೆ, ಓಕೆ, ನಿಮ್ಮ ಥೀಮ್ ಬೇರೆ ಇದೆ, ನಿಮ್ದು ಇದು ಬೇರೆ ಇದೆ ಅಂದರೆ ನಾನೇನು ಹೇಳ್ತೀನಿ ಅಂದರೆ, ಪಾಸಿಬಿಲಿಟಿ ಆಫ್ ಸಕ್ಸಸ್ ಇಸ್ ಲೆಸ್ ಅಂತ ಹೇಳ್ತೀನಿ. ಓಕೆ. ಸಕ್ಸಸ್ಸೇ ಬರೋಲ್ಲ ಅಂತ ಯಾರು ಹೇಳಲ್ಲ. ಈಗ ಅನೇಕ ಜನ ಮಾಡಿದ್ದಾರೆ, ಈಗ ಅದು ಡಿಫ್ರೆಂಟಾಗಿ ಮಾಡಿದ್ದಾರೆ, ಅದು ಮಾಡಿ ಮೇಲೆ ಎತ್ತಿದ್ದಾರೆ. ಬಟ್ ಪಾಸಿಬಿಲಿಟಿ, 100ರಲ್ಲಿ ಪಾಸಿಬಿಲಿಟಿ ಎಷ್ಟಿದೆ? ನಾನೊಬ್ಬ ವ್ಯಾಪಾರಿಯಾಗಿ ಕಾಂಪ್ಲೆಕ್ಸ್ ಸಿನಾರಿಯಿಂದ ಶುರು ಮಾಡಬೇಕಾ, ಈಸಿ ಸಿನಾರಿಯಿಂದ ಶುರು ಮಾಡಬೇಕಾ? ಈಸಿ ಸಿನಾರಿ ನನಗೆ ಯಾವುದು? ಯಾಕಲ್ಲೇ ಬಂದು ಕ್ಲಟರ್ ಮಾಡ್ತೀರಾ? ವ್ಯಾಪಾರ ಆಗೋವ್ರಿಗೂ ಹೋಯ್ತು, ಅವ್ರಿಗೂ ಲಾಸು, ಇರೋ ಕಸ್ಟಮರೇ ನಿಮಗೆ ಬರಬೇಕು. ಅದಕ್ಕೆ ನಾನು ಯಾವಾಗ ಹೇಳ್ತೀನಿ ಅಂದರೆ, ಟ್ಯಾಪಿಂಗ್ ದ ಅನ್ಟ್ಯಾಪ್ಡ್ ಮಾರ್ಕೆಟ್. ಓಕೆ. ನಾವು ಯಾಕೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋದ್ವಿ? ನಮ್ಮ ಮನೆ JP ನಗರ, ಎಲೆಕ್ಟ್ರಾನಿಕ್ ಸಿಟಿಗೆ ಯಾಕೆ ಹೋದ್ವಿ? ಅಲ್ಲಿ ಸೆಮಿ ಅರ್ಬನ್ನು ಡೆವಲಪ್ಮೆಂಟ್ ಆಗ್ತಾ ಇದೆ, ಯಾವುದು ಕೆಫೆಗಳಿಲ್ಲ. ಈ ಫೇಸಲ್ಲಿ 5 ವರ್ಷ ನಮಗೆ ಎಸ್ಟ್ಯಾಬ್ಲಿಷ್ ಆಗೋಕ್ಕೆ ಟೈಮ್ ಸಿಗುತ್ತಾ, ಸಿಗಲ್ವಾ? ಉಸಿರಾಡೋಕ್ಕೆ ಟೈಮ್ ಸಿಗುತ್ತಾ? ಇದೆಲ್ಲ ಟೆಕ್ನಿಕ್ಸ್ಗಳು. ನನಗೆ ಫಸ್ಟು ಉಸಿರಾಟಕ್ಕೆ ಟೈಮ್ ಸಿಕ್ಕರೆ ನಾನು ಸರ್ವೈವಲ್ಲು, ಆಮೇಲೆ ಗ್ರೋತು. ನಾನು ಸರ್ವೈವಲ್ ಆಗ್ಬೇಕಾದ್ರೆ ನಾನು ಕಾಂಪಿಟೇಟರ್ ಯಾರೋ ದೊಡ್ಡದಾಗಿ ಮಾಡಿದ್ದಾರೆ, ಅವ್ರ ಮೇಲೆ ಹೋಗಿ ನಾನು ಕಾಂಪಿಟೇಷನ್ ಮಾಡ್ತೀನಿ, ನಾನು ಅಲ್ಲೇ ಬಿದ್ದೋಗ್ಬಿಟ್ರೆ ಮುಗೀತು. ಸ್ಟ್ರಾಟಜಿಗಳು ಹೆಂಗೆ ಮಾಡ್ತಾರೆ ಕಾಂಪಿಟೇಟರ್ಸ್ ಅಂದರೆ, ನೀವೇನೋ ಒಂದು ಸ್ಪೆಷಲ್ ಮಾಡ್ತೀರ ಅಂತ ಇಟ್ಕೊಳ್ಳಿ, ಇಮಿಡಿಯೇಟ್ ಅವ್ರು 10% ಪ್ರೈಸನ್ನ ಡೌನ್ ಮಾಡ್ತಾರೆ. ನೀವು ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ನಿಮ್ಮ ಔಟ್ಲೆಟಲ್ಲಿರೋ ಪ್ರಾಡಕ್ಟ್ನ ತೊಗೊಂಡು ಹೋಗ್ಬಿಟ್ಟು ಅವ್ರ ಔಟ್ಲೆಟಲ್ಲಿ ಇಟ್ಟು ನಿಮಗಿಂತ ಜಾಸ್ತಿ ವ್ಯಾಪಾರ ಮಾಡ್ತಾರೆ. ಕಾಂಪಿಟೇಷನ್ಸು ಅಷ್ಟೇ ಸ್ಮಾರ್ಟ್ ಆಗಿದೆಯಲ್ಲ. ಓಕೆ. ಅದನ್ನು ನಾನು ಎದುರಿಸೋ ಬದಲು ಕಾಂಪ್ಲಿಮೆಂಟ್ರಿ ಆಗಿ ಆ ಜಾಗದಲ್ಲಿ ಏನಿಲ್ಲ ನಾನು ಮಾಡೋದು ಇಸ್ ಎ ಸೇಫ್ ಬೆಟ್. ಆಂಬಿಯನ್ಸ್ ಮತ್ತು ಥೀಮ್ ಎಷ್ಟು ಮುಖ್ಯ ಕೆಫೆಗಳಿಗೆ? ಆಂಬಿಯನ್ಸು ಥೀಮು ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಏನಾಗುತ್ತೆ, ನಿನ್ನ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ನಾನು ಜಯನಗರದಲ್ಲಿ ಒಂದು ಸಣ್ಣ ಟೀ ಅಂಗಡಿ ಅಂತಲೂ ಹೇಳ್ಬೋದು, ನೀವು ಕೆಫೆ ಅಂತಲೂ ಹೇಳ್ಬೋದು, ಐ ಡೋಂಟ್ ನೋ. ಅದೊಂದು 7-8 ಫೀಟಿಂದ 5 ಫೀಟ್ ಇದೆ ಅಂತ ಅನಿಸುತ್ತೆ ಅಷ್ಟೇ. ಆದರೆ ಅದ್ರ ಎದುರುಗಡೆ ಚೆನ್ನಾಗಿ ಜಗಲಿ ಕಟ್ಟೆ ಮಾಡಿದ್ದಾರೆ.
ಅಲ್ಲಿಂದ ಕಾಫಿ ಕೊಡ್ತಾರೆ, ಬಂದು ಇಲ್ಲಿ ಕೂತ್ಕೊಂಡು ಕುಡಿಯುತ್ತಾರೆ. ಹಾಗಾಗಿ ಅದು ಫೇಮಸ್. ವೆರಿ ಟೈನಿ ಒನ್, ತುಂಬ ಚಿಕ್ಕದು, ಬಟ್ ಇಟ್ ಈಸ್ ಫೇಮಸ್. ಬಟ್ ಅದರಲ್ಲಿ ಥೀಮ್ ಇದೆ. ಹಾಂ, ಅದರಲ್ಲಿ ನೀವು ಹೇಳ್ತಿರೋದು ಜಯನಗರ ಕಟ್ಟೆನಲ್ಲಿ ಥೀಮ್ ಇದೆ, ರೆಟ್ರೋ ಥೀಮ್ ಇದೆ. ಓಕೆ. ಎಲ್ಲ ಹಳೆಯದಾದಂಥ ವಸ್ತುಗಳನ್ನ ಇಟ್ಟಿದ್ದಾರೆ, ಹಳೆಗೆ ಕನೆಕ್ಟ್ ಆಗೋಂಥದ್ದು ಇಟ್ಟಿದ್ದಾರೆ. ಆ ಒಂದು ಇದನ್ನು ಕ್ರಿಯೇಟ್ ಮಾಡಿದೆ. ಅಂದರೆ ಏನಂದರೆ ಕಾನ್ಸೆಪ್ಟ್ ಇದೆ. ನಾನು ಏನು ಹೇಳ್ತೀನಿ ಅಂದರೆ, ಕಾನ್ಸೆಪ್ಟ್ ನಮಗೆ ಸಿಂಪಲ್ ಆಗಿ ಕಾಣುತ್ತೆ. ನೀವು ಇದು ಕಟ್ಟೆ ಅಂತ ಹೇಳಿದ್ರಿ, ಅಥವಾ ನಮ್ಮ ಯುರೋಪಿಯನ್ ಸ್ಟ್ರಕ್ಚರ್ ಅಂತ ಹೇಳಿದ್ರಿ. ನಮ್ಮ ಥೀಮ್ ಎಲ್ಲಿಂದ ಶುರು ಆಗಬೇಕು, ಯುನಿಕ್ನೆಸ್ ಎಲ್ಲಿಂದ. ಈಗ ನನ್ನ ಥೀಮ್ ಏನಂತಂದರೆ, ಯಾರೇ ಕೆಫೆಗೆ ಬಂದರೆ ಕನ್ಫೆಸ್ ಮಾಡಿ ಹ್ಯಾಪಿಯಾಗಿ ಹೋಗಬೇಕು. ಓಕೆ. ಆ ಕನ್ಫೆಸ್ ಮಾಡೋಂಥ ವಾತಾವರಣ, ಲೈಟ್ ಮ್ಯೂಸಿಕ್, ಸ್ಮೈಲಿಂಗ್ ಸರ್ವಿಸ್, ಗುಡ್ ಫುಡ್, ಒಳ್ಳೆ ಆ್ಯಂಬಿಯನ್ಸು, ನಮ್ಮ ಮನಸ್ಸಿಗೆ ಸಂತೋಷ ಸಿಗಲ್ವಾ? ನಾವು ಏನಕ್ಕೆ ಹೋಗ್ತೀವಿ? ಫಸ್ಟ್ ಆಫ್ ಆಲು ಹೊರಗಡೆ ಏನಕ್ಕೆ ಹೋಗ್ತೀವಿ? ಕಾಫಿ ಕುಡಿಯೋಕ್ಕೇನು ಹೋಗಲ್ಲ. ಕಾಫಿ ಕುಡಿಯೋದು ಒಂದು, ಬಟ್ ಕಾಫಿ ಕುಡಿಯೋದ್ರ ಜೊತೆಗೆ ಕೆಫೆಗಳಲ್ಲಿ ಎಸ್ಪೆಷಲಿ ಬಂದಾಗ ಅಲ್ಲಿ ನಾವು ರಿಲ್ಯಾಕ್ಸ್ ಮಾಡಲಿಕ್ಕೆ ಹೋಗ್ತೀವಿ. ಈ ಜೆನ್ಜಿ ಕ್ರೌಡ್ ತಗೊಳ್ಳಿ. ಜೆನ್ಜಿ ಕ್ರೌಡ್ ಏನು ಮಾಡ್ತಾರೆ ಇವತ್ತು? ಹೆಲ್ತ್ ಕಾನ್ಷಿಯಸ್ ಆಗಿ ಎಲ್ಲ ಕಡೆ ಜಾಗಿಂಗ್ ಮಾಡ್ತಾರೆ. ಜಾಗಿಂಗ್ ಮಾಡಿ ಕೆಫೆ ಹಾಪಿಂಗ್ ಮಾಡ್ತಾರೆ. ಈ ಕೆಫೆಗೆ ಹೋಗ್ತೀವಿ, ಇಲ್ಲಿ ಇದನ್ನು ಟ್ರೈ ಮಾಡ್ತೀವಿ, ನೆಕ್ಸ್ಟ್ ಇನ್ನೊಂದು ಕೆಫೆಗೆ ಹೋಗ್ತೀವಿ, ಅಲ್ಲಿ ಟ್ರೈ ಮಾಡ್ತೀವಿ. ಹಾಗಾಗಿ ಕೆಫೆನಲ್ಲಿ ಥೀಮು, ಕೆಫೆಯ ಕಾನ್ಸೆಪ್ಟ್, ಎರಡು ಬಹಳ. ಎಲ್ಲ ಬಿಸ್ನೆಸ್ಸಲ್ಲೂ ಕಾನ್ಸೆಪ್ಟ್ ಇಂಪಾರ್ಟೆಂಟು. ನೀವು ಯಾವುದೇ ಒಂದು ಬಿಸ್ನೆಸ್ನ ಹಿಂದ್ಗಡೆ ಹೋಗಿ ಅವ್ರ ಹತ್ರ ನೀವು ಕ್ವಶನ್ಗಳನ್ನು ಕೇಳಿದಾಗ ಕಾನ್ಸೆಪ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಶಾಂತಿಗಾಗಿ ಪಿಜ್ಜಾ ಅಂತ ಇದೆ. ಹೌದಾ? 4 ಪೀಸ್ ಆಫ್ ಪಿಜ್ಜಾ ಅಂತ ಇಂದಿರಾನಗರಲ್ಲಿ. ಶಾಂತಿಗಾಗಿ ಪಿಜ್ಜಾ. ನಿಮ್ಗೆ ಆಶ್ಚರ್ಯ, ಏನಪ್ಪ ಇದು ಶಾಂತಿಗಾಗಿ ಪಿಜ್ಜಾ ಮಾಡ್ತಿದ್ದಾರೆ, ಬರೀ ವ್ಯಾಪಾರಕ್ಕಾಗಿ ಮಾಡ್ತಾ ಇದ್ದಾರಲ್ಲ ಇವರು, ಶಾಂತಿಗಾಗಿ ಪಿಜ್ಜಾ ಅಂತ ಯಾಕೆ ಹೇಳಿದಿರಿ ಅಂತಂದರೆ, ಅದ್ರ ಕತೆ ನೋಡಿದರೆ ನೀವು ಇಂದಿರಾನಗರಲ್ಲಿದೆ ಅದು 4 ಪೀಸ್ ಆಫ್ ಪಿಜ್ಜಾ ಅಂತ. ಜಪನೀಸ್ ಅವರು ಫೌಂಡರ್ ಅವರು. 20 ವರ್ಷದಲ್ಲಿ ಅವರು ಭಾರತಕ್ಕೆ ಬರ್ತಾರೆ. ಬಂದಾಗ ಅವ್ರ ಸ್ನೇಹಿತ 19 ವರ್ಷದವನು ಸತ್ತೋಗ್ಬಿಡ್ತಾನೆ. ಅವರು ಅವಾಗ ಹಿಮಾಲಯಸ್ಗೆ ಹೋಗಿ ಅಲ್ಲಿ ಅವರು ಒಂದಷ್ಟು ಮೈಂಡನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತೆ ಜಪಾನ್ಗೆ ಹೋಗಿ ಅಲ್ಲಿ ಇಲ್ಲ, ನಾನು ಜನಕ್ಕೆ ಹ್ಯಾಪಿಯಾಗಿರೋದಕ್ಕೆ ಏನಾದ್ರು ಮಾಡಬೇಕು ಅಂತ ಅವರು ಪಿಜ್ಜಾ ಮಾಡ್ತಾರೆ. ಆ ಪಿಜ್ಜಾ ಟೇಸ್ಟೇ ಬೇರೆ ಇದೆ, ಆ ಚೀಸ್ ಟೇಸ್ಟೇ ಬೇರೆ ಇದೆ. ನಾನು ಏನಕ್ಕೆ ಹೇಳಿದೆ ಅಂದರೆ, ನಾವು ಅದನ್ನು ಲೈಟಾಗಿ ಮಾತಾಡ್ಬೋದು, ಶಾಂತಿಗಾಗಿ ಏನರ ವ್ಯಾಪಾರ ಅಲ್ಲ. ಪ್ರತಿಯೊಂದು ಸಕ್ಸಸ್ಫುಲ್ ಎಂಟರ್ಪ್ರಿನರ್ಶಿಪ್ ಹಿಂದೆ ಒಂದು ಕಾನ್ಸೆಪ್ಟ್ ಇದೆ. ಪ್ರತಿಯೊಂದು ಸಕ್ಸಸ್ ಆಗಿರೋ ಎಂಟರ್ಪ್ರಿನರ್ಶಿಪ್ ಹಿಂದೆ ಒಂದು ದೂರದೃಷ್ಟಿ ಇದೆ. ವಿಷನ್ ಇರಬೇಕು. ಇನ್ನು ನಾನು ಒಂದು ಕೆಫೆ ಮಾಡ್ಬೋದು, ಆದ್ರೆ ನಾನು ಸಾವಿರಾದ್ಯಂತ ಕೆಫೆ ಮಾಡಬೇಕು ಅಂತ ಇದ್ದೀನಿ. ಫ್ಯಾಮಿಲಿ ಬೇಸ್ಡ್ ಎಂಟರ್ಪ್ರಿನರ್ಸ್ಗೆ ಅವಕಾಶ ಕೊಟ್ಟು, ನೀವು ಹೇಳಿದ್ರಿ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇದೆ. ನನ್ನ ದುರದೃಷ್ಟಿ, ಭಾರತದಲ್ಲಿರುವ ಅನ್ಎಂಪ್ಲಾಯ್ಮೆಂಟನ್ನು ನಾನು ಹೇಗೆ ಕಡಿಮೆ ಮಾಡಬಹುದು. ಸೆಮಿ ಅರ್ಬನ್ ಮತ್ತು ರೂರಲ್ ಇರುವಂತಹ ಎಂಟರ್ಪ್ರಿನರ್ ಫ್ಯಾಮಿಲಿಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಕೆಫೆ ತರಬೇತಿಯನ್ನು ಕೊಟ್ಟು, ಅವರಿಗೆ ಹಣಕಾಸನ್ನು ಕೊಟ್ಟು, ಅವರಿಗೆ ಮೆಂಟರ್ಶಿಪ್ಪನ್ನು ಕೊಟ್ಟು, ಅವರಿಂದಲೇ ಕೆಫೆಯನ್ನು ಮಾಡಿಸುವುದು ನನ್ನ ದೂರದೃಷ್ಟಿ. ದೂರದೃಷ್ಟಿ ಇಲ್ಲದೆ ಹೋದರೆ ವ್ಯಾಪಾರ ನಿಲ್ಲಲ್ಲ. 5 ವರ್ಷ ಅಲ್ಲ, 1 ವರ್ಷನೂ ನಿಲ್ಲಲ್ಲ. ಏನಕ್ಕೆ ಫೇಲ್ ಆಗುತ್ತೆ ಅಂದ್ರೆ ಕಾರಣ ಅಂದರೆ ವಿಷನ್. ಲಾಟ್ ಆಫ್ ಆರ್ಗನೈಸೇಷನ್ಸ್ ಲೂಸಸ್ ವಿಷನ್. ನಮಗೆ ಟ್ಯಾಕ್ಟಿಕಲ್, ಇವತ್ತು ನಂಗೆ ಹಣ ಬೇಕು, ಇವತ್ತು ಬೇಕು, ಸರ್ವೈವಲ್, ಇವತ್ತಾಯಿತು, ನಾಳೆ ಆಯಿತು, ನಾಳೆ ಆಯಿತು, ನಾಳೆದಾಯಿತು, ಮುಗಿದೋಯ್ತು. ಯಾವುದೇ ಕಂಪ್ನಿಗಳು, ಆ್ಯಪಲ್ ಕಂಪ್ನಿ ತಗೊಳ್ಳಿ, ಏನಕ್ಕೆ ಉಳಿತದೋ? ಫೌಂಡರ್ಗೆ ವಿಷನ್ ಇದೆ, ನಾನು ಯೂಸರ್ ಇಂಟರ್ಫೇಸ್ ಅಷ್ಟು ಚೆನ್ನಾಗಿ ಮಾಡಬೇಕು, ನಾನು ಇಲ್ಲದೆ ಹೋದರೂ ಕಂಪ್ನಿ ಉಳಿಬೇಕು. ಹ್ಯೂಲೆಟ್ ಪ್ರಕಾರ ಏನಕ್ಕೆ ಉಳಿತು? ನಾನು ಆ ದೊಡ್ಡ ದೊಡ್ಡ ಕಂಪ್ನಿಗಳು ಹೇಳಬೇಡ, ನಮ್ಮ ಭಾರತದಲ್ಲಿರುವಂತಹ ಹುಟ್ಟು ಹಾಕಿರೋ ಕಂಪ್ನಿಗಳು ಸಹ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏನಕ್ಕೆ ಬೆಳೀತಾ ಇದೆ ಅಂತಂದರೆ ವಿಷನ್. ಟಾಟಾಸ್ ಏನಕ್ಕೆ ನಂಬ್ತೀರಾ? ಇಂಟೆಗ್ರಿಟಿ, ಟ್ರಸ್ಟ್, ವ್ಯಾಲ್ಯೂ. ಅವ್ರು ಹೇಳಿದ್ರೆ ಸುಳ್ಳು ಹೇಳಲ್ಲ. ಕ್ಲಾಸಿಕ್ ಇಂಡಿಯನ್ ಕಂಪನಿ, ಅವ್ರು CSR ಎಷ್ಟು ಮಾಡ್ತಾರೆ? ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಹಾಕ್ತಾರೆ. ಅಲ್ಲಿ ರಿಸರ್ಚ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಇನ್ವೆಸ್ಟ್ ಮಾಡಿದ್ದಾರೆ. ಇದೆಲ್ಲವನ್ನೂ ಸಹ ಸಣ್ಣ ಕಂಪ್ನಿಗಳು ರೂಢಿಸ್ಕೋಬೇಕು. ಅವ್ರ ಮಟ್ಟಕ್ಕೆ ನಾವು ಮಾಡೋಕ್ಕಾಗಲ್ಲ. ನನ್ನ ಅಂಗಡಿ ಎದುರುಗಡೆ 2 ಗಿಡ ಇದೆ, ಆ ಗಿಡನ ಬೆಳೆಸೋಕ್ಕಾಗಲ್ವ ನನಗೆ? ನನಗೇನಿಲ್ಲ, ಗಿಡ ಬಂದ್ರೇನು ಗಿಡ ಬಿಟ್ರೇನು. ಒಬ್ಬ ಬೇಕ್ರಿ ನಡೆಸೋನಿಗೆ 2 ಸೀಡ್ ಬಾಲ್ನ ಕೊಡೋಕ್ಕಾಗಲ್ವಾ ಕೇಕ್ ಜೊತೆಗೆ? ಹೌದು. ಯಾರು ಈ ಥರ ವಿಭಿನ್ನವಾಗಿ ಮಾಡ್ತಾರೋ, ಪರಿಪೂರ್ಣವಾಗಿ ಮಾಡ್ತಾರೋ, ಆವಾಗ ಅವ್ರಿಗೆ ವಿಷನ್ ಇದೆ. ಆ ವಿಷನ್ನ ಮಾಡಲಿಕ್ಕೆ ಮಿಷನ್ ಅಂತ ಕರಿತೀವಿ. ಈಗ ನನ್ನ ವಿಷನ್ನು ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್ ಫಾರ್ ರೂರಲ್ ಎಂಟರ್ಪ್ರಿನರ್ಶಿಪ್ ಅಂತ ಇಟ್ಕೊಳ್ಳಿ. ಮಿಷನ್ ಹೆಂಗೆ? ಹೌ ಡು ಯು ಡೂ ಇಟ್? ನಾನು ಯಾವ ಥರ ಮಾಡ್ತೀನಿ ಅಂದರೆ, ಕೆಫೆ ಮೇಲೆ ತರಬೇತಿಯನ್ನು ಕೊಟ್ಟು, ಅವರಿಗೆ ಹಣಕಾಸನ್ನು ಕೊಟ್ಟು, ಅವರಿಗೆ ಮಾನಿಟರಿಂಗ್ ಮಾಡಿ, ಹ್ಯಾಂಡ್ ಹೋಲ್ಡಿಂಗ್ ಮಾಡಿ, ಎಂಪವರಿಂಗ್ ಮಾಡಿ, ನಾನು ಆ ಸಂಸ್ಥೆನ ಬೆಳೆಸಬೇಕು ಅಂತ ನನಗೆ ಆಸೆ ಇದೆ.